ಗದಗದ ಲಕ್ಕುಂಡಿಯಲ್ಲಿ ನಿರಂತರವಾಗಿ ಅಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಇವತ್ತು ಕೂಡ ಉತ್ಖನನ ಕಾರ್ಯದಲ್ಲಿ ವಜ್ರ ಬಂಡೆಗಳು ಸಿಕ್ಕಿದ್ದಾವೆ. ಹಾಗಾದ್ರೆ ಈ ವಜ್ರ ಬಂಡೆಗಳ ಇತಿಹಾಸ ಏನು, ಈಗ ಸಿಕ್ಕಿರುವಂತ ವಸ್ತುಗಳು ಯಾವ ಗತ ವೈಭವವನ್ನ, ಪುರಾಣದ ಯಾವ ಇತಿಹಾಸವನ್ನ ಹೇಳುತ್ತವೆ ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 16 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂತದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಮಧ್ಯೆ ಕೂಡ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 16ನೇ ದಿನದ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಇವಾಗ ಮುಗಿಯುವ ಹಂತಕ್ಕೆ ಬಂದಿದೆ. ಈ ವೇಳೆಯನ್ನು ಕೂಡ ಇಲ್ಲಿ ಒಂದು ಗೋಡೆ ಗೋಚರವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಗೋಡೆಯ ತಳಪಾಯ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಈ ಒಂದು ಕೋಟೆಯ ತಳಭಾಗ ಪಾಯ ಅಂತ ಹೇಳಿ ಕೂಡ ಇದನ್ನು ಕರೆಯುತ್ತಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಇವಾಗ 4x4 ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಇವಾಗ ಅದರ ಪ್ಲಸ್ ಮಾರ್ಕ್ ಅನ್ನು ಕೂಡ ತೆರವು ಮಾಡುವಂತ ಕೆಲಸ ಇಂದಿನಿಂದ ಆರಂಭವಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿನೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತವೆ ಎನ್ನುವ ಕುತೂಹಲ ಕೂಡ ಸಾಕಷ್ಟು ಕೆರಳಿಸಿದೆ. ಈವರೆಗೂ ಸುಮಾರು 50ಕ್ಕೂ ಹೆಚ್ಚು ಇಲ್ಲಿ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಅಪರೂಪದ ಪಾಣಿಪೀಠ ಆಗಿರ್ಬೋದು, ಅದೇ ರೀತಿಯಾಗಿ ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಕ್ಕಿರೋದು ಇತಿಹಾಸ ತಜ್ಞರು ಮತ್ತು ಎಲ್ಲರಿಗೂ ಕೂಡ ಕುತೂಹಲ ಹೆಚ್ಚಿಗೆ ಮಾಡಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ಕೂಡ ಇವಾಗ ಈ ಒಂದು 4 ಏನು ಬಾಕ್ಸ್ಗಳಿದ್ದಾವೆ, 4 ಬಾಕ್ಸ್ಗಳಲ್ಲಿ ತೆಗೆದಂತ ಮಣ್ಣನ್ನು ಕೂಡ ಅಪಾರ ಪ್ರಮಾಣದಲ್ಲಿ ಮಿನಿ ಅಂದ್ರೆ ಸಣ್ಣ ಒಂದು ಗುಡ್ಡದ ರೀತಿಯಲ್ಲಿ ಮಣ್ಣು ಕೂಡ ಸೇಕರಣೆಯಾಗಿದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪ್ಲಸ್ ಪಾಯಿಂಟ್ ಕೂಡ ತೆರವು ಮಾಡಲಾಗ್ತಾ ಇದೆ. ಒಂದ್ ಕಡೆ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಸ್ಥಳಾಂತರದ ಆತಂಕ ಕೂಡ ಎದುರಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸೇರಿದಂತೆ ಇಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿದ್ದಾವೆ. ಅದರಲ್ಲೂ ಲಕ್ಕುಂಡಿಯ ಪುರಾತನ ಕಾಲದ ದೇವಸ್ಥಾನವಾದಂತ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಸುತ್ತಮುತ್ತಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡಿಕೊಂಡಿದ್ವು. ಅವರಿಗೆ ಇವಾಗ ಕೇಂದ್ರ ಪುರಾತತ್ವ ಇಲಾಖೆ ಈ ಹಿಂದೆ ಕೂಡ ಅವರಿಗೆ ಪರಿಹಾರ ನೀಡಿತ್ತು. ಮೊನ್ನೆ ಗದಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಆದಷ್ಟು ಬೇಗ ಈ ಕುಟುಂಬಗಳನ್ನು ಸ್ಥಳಾಂತರ ಮಾಡುವಂತೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು. ಆದರೂ ಕೂಡ ಈವರೆಗೆ ಸ್ಥಳಾಂತರವಾಗಿಲ್ಲ. ಹೀಗಾಗಿ ಅವರು ಕೂಡ ಇವಾಗ ಸ್ಥಳಾಂತರ ಮಾಡಲು ಸರ್ಕಾರ ಮುಂದಾಗ್ತಾ ಇರೋದು ಅವರಿಗೆ ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಹಿಂದೆ ಕಡಿಮೆ ಪರಿಹಾರ ಕೂಡ ಕೊಟ್ಟಿದ್ರು, 4,000, 5,000, 7,000. ಆದ್ರೆ ಇವತ್ತಿನ ವ್ಯಾಲ್ಯೂಯೇಷನ್ ಕೂಡ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಹೀಗಾಗಿ ನಮಗೆ ಹೆಚ್ಚಿನ ಪರಿಹಾರ ಕೊಡಬೇಕಂತ ಹೇಳಿ ಕೂಡ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಹೇಳಿದ್ರು, ಇಲ್ಲ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದೇವೆ, ಮನೆ ಕಟ್ಟಿಕೊಳ್ಳಲು ಕೂಡ ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇವಾಗ ಈ ಒಂದು ಗೋಡೆ ಗೋಚರವಾಗಿರುವುದು ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪ್ರಾಚ್ಯಾವಶೇಷಗಳು ಮತ್ತು ಸಂಪತ್ತು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗದ ಲಕ್ಕುಂಡಿಯಲ್ಲಿ ನಿರಂತರವಾಗಿ ಅಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಇವತ್ತು ಕೂಡ ಉತ್ಖನನ ಕಾರ್ಯದಲ್ಲಿ ವಜ್ರ ಬಂಡೆಗಳು ಸಿಕ್ಕಿದ್ದಾವೆ. ಹಾಗಾದ್ರೆ ಈ ವಜ್ರ ಬಂಡೆಗಳ ಇತಿಹಾಸ ಏನು, ಈಗ ಸಿಕ್ಕಿರುವಂತ ವಸ್ತುಗಳು ಯಾವ ಗತ ವೈಭವವನ್ನ, ಪುರಾಣದ ಯಾವ ಇತಿಹಾಸವನ್ನ ಹೇಳುತ್ತವೆ ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 16 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂತದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಮಧ್ಯೆ ಕೂಡ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 16ನೇ ದಿನದ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಇವಾಗ ಮುಗಿಯುವ ಹಂತಕ್ಕೆ ಬಂದಿದೆ. ಈ ವೇಳೆಯನ್ನು ಕೂಡ ಇಲ್ಲಿ ಒಂದು ಗೋಡೆ ಗೋಚರವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಗೋಡೆಯ ತಳಪಾಯ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಈ ಒಂದು ಕೋಟೆಯ ತಳಭಾಗ ಪಾಯ ಅಂತ ಹೇಳಿ ಕೂಡ ಇದನ್ನು ಕರೆಯುತ್ತಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಇವಾಗ 4x4 ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಇವಾಗ ಅದರ ಪ್ಲಸ್ ಮಾರ್ಕ್ ಅನ್ನು ಕೂಡ ತೆರವು ಮಾಡುವಂತ ಕೆಲಸ ಇಂದಿನಿಂದ ಆರಂಭವಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿನೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತವೆ ಎನ್ನುವ ಕುತೂಹಲ ಕೂಡ ಸಾಕಷ್ಟು ಕೆರಳಿಸಿದೆ. ಈವರೆಗೂ ಸುಮಾರು 50ಕ್ಕೂ ಹೆಚ್ಚು ಇಲ್ಲಿ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಅಪರೂಪದ ಪಾಣಿಪೀಠ ಆಗಿರ್ಬೋದು, ಅದೇ ರೀತಿಯಾಗಿ ನಾಗರಮೂರ್ತಿ
ಮೂರ್ತಿ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಕ್ಕಿರೋದು ಇತಿಹಾಸ ತಜ್ಞರು ಮತ್ತು ಎಲ್ಲರಿಗೂ ಕೂಡ ಕುತೂಹಲ ಹೆಚ್ಚಿಗೆ ಮಾಡಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ಕೂಡ ಇವಾಗ ಈ ಒಂದು 4 ಏನು ಬಾಕ್ಸ್ಗಳಿದ್ದಾವೆ, 4 ಬಾಕ್ಸ್ಗಳಲ್ಲಿ ತೆಗೆದಂತ ಮಣ್ಣನ್ನು ಕೂಡ ಅಪಾರ ಪ್ರಮಾಣದಲ್ಲಿ ಮಿನಿ ಅಂದ್ರೆ ಸಣ್ಣ ಒಂದು ಗುಡ್ಡದ ರೀತಿಯಲ್ಲಿ ಮಣ್ಣು ಕೂಡ ಸೇಕರಣೆಯಾಗಿದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪ್ಲಸ್ ಪಾಯಿಂಟ್ ಕೂಡ ತೆರವು ಮಾಡಲಾಗ್ತಾ ಇದೆ. ಒಂದ್ ಕಡೆ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಸ್ಥಳಾಂತರದ ಆತಂಕ ಕೂಡ ಎದುರಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸೇರಿದಂತೆ ಇಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿದ್ದಾವೆ. ಅದರಲ್ಲೂ ಲಕ್ಕುಂಡಿಯ ಪುರಾತನ ಕಾಲ ದೇವಸ್ಥಾನವಾದಂತಹ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಸುತ್ತಮುತ್ತಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡಿಕೊಂಡಿದ್ವು. ಅವರಿಗೆ ಇವಾಗ ಕೇಂದ್ರ ಪುರಾತತ್ವ ಇಲಾಖೆ ಈ ಹಿಂದೆ ಕೂಡ ಅವರಿಗೆ ಪರಿಹಾರ ನೀಡಿತ್ತು. ಮೊನ್ನೆ ಗದಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಆದಷ್ಟು ಬೇಗ ಈ ಕುಟುಂಬಗಳನ್ನು ಸ್ಥಳಾಂತರ ಮಾಡುವಂತೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು. ಆದರೂ ಕೂಡ ಇವರಿಗೆ ಸ್ಥಳಾಂತರವಾಗಿಲ್ಲ. ಹೀಗಾಗಿ ಅವರು ಕೂಡ ಇವಾಗ ಸ್ಥಳಾಂತರ ಮಾಡಲು ಸರ್ಕಾರ ಮುಂದಾಗ್ತಾ ಇರೋದು ಅವರಿಗೆ ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಹಿಂದೆ ಕಡಿಮೆ ಪರಿಹಾರ ಕೂಡ ಕೊಟ್ಟಿದ್ರು, 4,000, 5,000, 7,000. ಆದ್ರೆ ಇವತ್ತಿನ ವ್ಯಾಲ್ಯೂಯೇಷನ್ ಕೂಡ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಹೀಗಾಗಿ ನಮಗೆ ಹೆಚ್ಚಿನ ಪರಿಹಾರ ಕೊಡಬೇಕಂತ ಕೂಡ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಹೇಳಿದ್ರು, ಇಲ್ಲ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದೇವೆ, ಮನೆ ಕಟ್ಟಿಕೊಳ್ಳಲು ಕೂಡ ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇವಾಗ ಈ ಒಂದು ಗೋಡೆ ಗೋಚರವಾಗಿರುವುದು ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪ್ರಾಚ್ಯಾವಶೇಷಗಳು ಮತ್ತು ಸಂಪತ್ತು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಲಕ್ಕುಂಡಿಯಲ್ಲಿ ನಿರಂತರವಾಗಿ ಅಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಇವತ್ತು ಕೂಡ ಉತ್ಖನನ ಕಾರ್ಯದಲ್ಲಿ ವಜ್ರ ಬಂಡೆಗಳು ಸಿಕ್ಕಿದ್ದಾವೆ. ಹಾಗಾದ್ರೆ ಈ ವಜ್ರ ಬಂಡೆಗಳ ಇತಿಹಾಸ ಏನು, ಈಗ ಸಿಕ್ಕಿರುವಂತ ವಸ್ತುಗಳು ಯಾವ ಗತ ವೈಭವವನ್ನ, ಪುರಾಣದ ಯಾವ ಇತಿಹಾಸವನ್ನ ಹೇಳುತ್ತವೆ ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 16 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂತದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಮಧ್ಯೆ ಕೂಡ 10x10 ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ 16ನೇ ದಿನದ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಇವಾಗ ಮುಗಿಯುವ ಹಂತಕ್ಕೆ ಬಂದಿದೆ. ಈ ವೇಳೆಯೂ ಕೂಡ ಇಲ್ಲಿ ಒಂದು ಗೋಡೆ ಗೋಚರವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಗೋಡೆಯ ತಳಪಾಯ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಈ ಒಂದು ಕೋಟೆಯ ತಳಭಾಗ ಪಾಯ ಅಂತ ಹೇಳಿ ಕೂಡ ಇದನ್ನು ಕರೆಯುತ್ತಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಇವಾಗ 4x4 ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಇವಾಗ ಅದರ ಪ್ಲಸ್ ಮಾರ್ಕ್ ಅನ್ನು ಕೂಡ ತೆರವು ಮಾಡುವಂತ ಕೆಲಸ ಇಂದಿನಿಂದ ಆರಂಭವಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿನೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತವೆ ಎನ್ನುವ ಕುತೂಹಲ ಕೂಡ ಸಾಕಷ್ಟು ಕೆರಳಿಸಿದೆ. ಈವರೆಗೂ ಸುಮಾರು 50ಕ್ಕೂ ಹೆಚ್ಚು ಇಲ್ಲಿ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಅಪರೂಪದ ಪಾಣಿಪೀಠ ಆಗಿರ್ಬೋದು, ಅದೇ ರೀತಿಯಾಗಿ ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಕ್ಕಿರೋದು ಇತಿಹಾಸ ತಜ್ಞರು ಮತ್ತು ಎಲ್ಲರಿಗೂ ಕೂಡ ಕುತೂಹಲ ಹೆಚ್ಚಿಗೆ ಮಾಡಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ಕೂಡ ಇವಾಗ ಈ ಒಂದು 4 ಏನು ಬಾಕ್ಸ್ಗಳಿದ್ದಾವೆ, 4 ಬಾಕ್ಸ್ಗಳಲ್ಲಿ ತೆಗೆದಂತ ಮಣ್ಣನ್ನು ಕೂಡ ಅಪಾರ ಪ್ರಮಾಣದಲ್ಲಿ ಮಿನಿ ಅಂದ್ರೆ ಸಣ್ಣ ಒಂದು ಗುಡ್ಡದ ರೀತಿಯಲ್ಲಿ ಮಣ್ಣು ಕೂಡ ಸೇಕರಣೆಯಾಗಿದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪ್ಲಸ್ ಪಾಯಿಂಟ್ ಕೂಡ ತೆರವು ಮಾಡಲಾಗ್ತಾ ಇದೆ. ಒಂದ್ ಕಡೆ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಸ್ಥಳಾಂತರದ ಆತಂಕ ಕೂಡ ಎದುರಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸೇರಿದಂತೆ ಇಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿದ್ದಾವೆ. ಅದರಲ್ಲೂ ಲಕ್ಕುಂಡಿಯ ಪುರಾತನ ಕಾಲ ದೇವಸ್ಥಾನವಾದಂತಹ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಸುತ್ತಮುತ್ತಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡಿಕೊಂಡಿದ್ವು. ಅವರಿಗೆ ಇವಾಗ ಕೇಂದ್ರ ಪುರಾತತ್ವ ಇಲಾಖೆ ಈ ಹಿಂದೆ ಕೂಡ ಅವರಿಗೆ ಪರಿಹಾರ ನೀಡಿತ್ತು. ಮೊನ್ನೆ ಗದಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಆದಷ್ಟು ಬೇಗ ಈ ಕುಟುಂಬಗಳನ್ನು ಸ್ಥಳಾಂತರ ಮಾಡುವಂತೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು. ಆದರೂ ಕೂಡ ಇವರಿಗೆ ಸ್ಥಳಾಂತರವಾಗಿಲ್ಲ. ಹೀಗಾಗಿ ಅವರು ಕೂಡ ಇವಾಗ ಸ್ಥಳಾಂತರ ಮಾಡಲು ಸರ್ಕಾರ ಮುಂದಾಗ್ತಾ ಇರೋದು ಅವರಿಗೆ ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಹಿಂದೆ ಕಡಿಮೆ ಪರಿಹಾರ ಕೂಡ ಕೊಟ್ಟಿದ್ರು, 4,000, 5,000, 7,000. ಆದ್ರೆ ಇವತ್ತಿನ ವ್ಯಾಲ್ಯೂಯೇಷನ್ ಕೂಡ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಹೀಗಾಗಿ ನಮಗೆ ಹೆಚ್ಚಿನ ಪರಿಹಾರ ಕೊಡಬೇಕಂತ ಕೂಡ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಹೇಳಿದ್ರು, ಇಲ್ಲ ಅವರಿಗೆ ನಾವು ಜಾಗವನ್ನು ಕೊಟ್ಟಿದ್ದೇವೆ, ಮನೆ ಕಟ್ಟಿಕೊಳ್ಳಲು ಕೂಡ
ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಇವಾಗ ಈ ಒಂದು ಗೋಡೆ ಗೋಚರವಾಗಿರುವುದು ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪ್ರಾಚ್ಯಾವಶೇಷಗಳು ಮತ್ತು ಸಂಪತ್ತು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.